ಹಲೋ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ಯಾರೆಲ್ಲ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ. ನಾನಿವತ್ತು ಗುರುವಾರದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಪೂಜೆ ಮಾಡ್ತಾ ಇದ್ದೀನಿ. ಟೈಮ್ ಬಂದು 11:45. ಆ್ಯಕ್ಚುಲಿ ನಾನು ಯಾವಾಗಲೂ ಸಂಜೆ ಟೈಮೇ ಪೂಜೆ ಮಾಡೋದು. ಯಾಕಂತ ಅಂದರೆ ನಾನು ಮನೆ ಕೆಲಸ ಎಲ್ಲ ಮುಗಿಸಿ ನನ್ನ ಮಗಳು ನೋಡಿಕೊಂಡು ನಾನು ಪೂಜೆ ಮಾಡೋಷ್ಟೊತ್ತಿಗೆ 12 ಗಂಟೆ ಆಗಿಬಿಡುತ್ತೆ. ಹಾಗಾಗಿ ನಾನು ಸಂಜೆ ಟೈಮೇ ಡೈಲಿ ಪೂಜೆ ಅಂದರೆ ವಾರಗಳಲ್ಲಿ ಪೂಜೆ ಮಾಡೋ ಅಂಥದ್ದು. ಇವತ್ತು ಬೆಳಗ್ಗೆನೇ ಪೂಜೆ ಮಾಡೋದ ಅಂತ ಅಂದ್ಕೊಂಡೆ, ಆದ್ರೂ ಆಗಲಿಲ್ಲ. 11:45 ಆಗೋಯ್ತು. ಏನೂ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇವಾಗಲೇ ಪೂಜೆ ಮಾಡ್ತಾಯಿದ್ದೀನಿ 11:45ಗೆ. ಏನಕ್ಕಪ್ಪ ಇವತ್ತು ಬೆಳಗ್ಗೆನೇ ಪೂಜೆ ಮಾಡ್ತಾಯಿದ್ದೀನಿ ಅಂತ ಅಂದರೆ ಇವತ್ತು ನಮ್ಮೂರಲ್ಲಿ ಮಕೆ ಹಬ್ಬ. ಹಾಗಾಗಿ ಬೆಳಗ್ಗೆನೇ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಪೂಜೆ ಮಾಡ್ಕೋತಾ ಇದ್ದೀನಿ. ಕೆಲವು ಊರುಗಳಲ್ಲಿ ಆಲ್ರೆಡಿ ಮಕೆ ಹಬ್ಬ ಮಾಡಿದ್ದಾರೆ. ನಮ್ಮೂರಿನಲ್ಲಿ ಇವತ್ತು ಇಟ್ಕೊಂಡಿದ್ದಾರೆ ಮಕೆ ಹಬ್ಬ. ಒಬ್ಬೊಬ್ಬರು ಊರಲ್ಲಿ ಒಂದೊಂದು ರೀತಿ ಮಕೆ ಹಬ್ಬ ಮಾಡ್ತಾರೆ. ನಾವು ಯಾವ ರೀತಿ ಮಾಡ್ತೀವಿ ಅಂತ ಅಂದರೆ ನಾನು ಮಾಡೋದಿಲ್ಲ, ನಮ್ಮ ಅತ್ತೆ ಮನೇಲಿ ಮಾಡೋದು. ನಮ್ಮ ಅತ್ತೆ ಮನೆಯಲ್ಲಿ ಏನಕ್ಕೆ ಅಂತಂದರೆ ಅವ್ರು ಇರೋವರೆಗೂ ಏನೇ ಒಂದು ಎಡೆ ಇಟ್ಟು ಪೂಜೆ ಮಾಡೋ ಅಂಥ ಹಬ್ಬಗಳಿದ್ರೂ ಕೂಡ ನಮ್ಮ ಅತ್ತೆ ಮನೆಯಲ್ಲೇ ಮಾಡೋ ಅಂಥದ್ದು. ನಾನು ಸಿಂಪಲಾಗಿ ಮನೆ ಕ್ಲೀನ್ ಮಾಡಿಕೊಂಡು ಹಾಗೆ ದೇವ್ರ ಪೂಜೆ ಮಾಡ್ತೀನಿ ಅಷ್ಟೇ. ನಮ್ಮೂರಲ್ಲಿ ಹೇಗೆ ಮಾಡ್ತಾರೆ ಅಂತ ಅಂದರೆ ನಮ್ಮ ಅತ್ತೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಎಡೆ ಇಡೋದಕ್ಕೆ ಅಂತ ಅಂದ್ಬಿಟ್ಟು ಅಡುಗೆ ರೆಡಿ ಮಾಡ್ಕೋತಾರೆ. ಅಡುಗೆ ಅಂದರೆ ಸಿಂಪಲ್ಲು ಕಿಚಡಿ ಮಾಡ್ತಾರೆ. ಕಿಚಡಿಗೆ ಕಾಂಬಿನೇಷನ್ ಆಗಿ ಸಿಹಿ ಚಟ್ನಿ, ಖಾರ ಚಟ್ನಿ ಹಾಗೆ ಎಲ್ಲ ತರಕಾರಿ ಹಾಕ್ಬಿಟ್ಟು ಕೂಟ್ ಮಾಡ್ತಾರೆ. ಅದು ಅಡುಗೆ ಎಲ್ಲ ಮಾಡಿಬಿಟ್ಟು ಮನೇಲಿ ಪೂಜೆ ಮಾಡಿಬಿಟ್ಟು ನಮ್ಮೂರಲ್ಲಿ ಮಕೆ ಕಲ್ಲು ಅಂತ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ಎಡೆ ಇಟ್ಬಿಟ್ಟು ಪೂಜೆ ಮುಗಿಸ್ಕೊಂಡು ಬರ್ತಾರೆ. ಅದಾದಮೇಲೆ ಮನೆಗೆ ಬಂದು ಮತ್ತೆ ಮನೇಲಿ ಎಡೆ ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ಬೆಳಗಿನ ಪೂಜೆ ಎಲ್ಲ ಮುಗ್ದಿರುತ್ತೆ. ಇನ್ನು ಸಂಜೆ ಒಂದು 6:30-7 ಗಂಟೆಗೆ ತೆಂಡೆ ಮಟನ್ ಅಂತ ಕೊಡ್ತಾರೆ. ಅದು ಕೊಟ್ಟಾಗ ಆ ಮಟನಿಂದನೇ ಮಟನ್ ಸಾಂಬಾರು ಮತ್ತು ವೈಟ್ ರೈಸು, ಮುದ್ದೆ, ಹಾಗೆ ವೈಟ್ ಲಿವರು, ಕಪ್ಪು ಲಿವರು ಅದನ್ನು ಬೇರೆ ಸಪ್ರೇಟಾಗಿ ಸುಡ್ತಾರೆ. ಇದನ್ನೆಲ್ಲ ಅಡುಗೆ ಎಲ್ಲ ಮಾಡಿಬಿಟ್ಟು ಸಿಂಪಲಾಗಿ ಇಷ್ಟೇ ಅಡುಗೆ ಮಾಡೋದು. ಇಷ್ಟು ಮಾಡಿಬಿಟ್ಟು ಮತ್ತೆ ಇನ್ನೊಂದು ಮಕೆ ಕಲ್ಲು ಅಂತ ಇರುತ್ತೆ, ವೆಜ್ಗೆ ಬೇರೆ ನಾನ್ ವೆಜ್ಗೆ ಬೇರೆ ಅಂತ. ಆ ಮಕೆ ಕಲ್ಲು ಹತ್ರ ಹೋಗ್ಬಿಟ್ಟು ನಮ್ಮ ಮನೆಯವರು ಸಂಜೆ ಪೂಜೆ ಎಡೆ ಇಟ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತಾರೆ. ಮನೆಗೆ ಬಂದು ಅವ್ರ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತೀವಿ ಅಷ್ಟೇ. ನಮ್ಮೂರಲ್ಲಿ ಈ ರೀತಿ ಮಕೆ ಹಬ್ಬ ಸಿಂಪಲಾಗಿ ಮಾಡೋದು. ಕೆಲವರು ಮಾರನೆಗೆ ಗ್ರ್ಯಾಂಡಾಗಿ ನೆಂಟರಿಗೆಲ್ಲ ಹೇಳ್ಕೊಂಡು ಮಾಡ್ತಾರೆ. ಕೆಲವರು ಸಿಂಪಲ್ಲು. ಈ ಹಬ್ಬ ಆ್ಯಕ್ಚುಲಿ ಯಾರೂ ಅಷ್ಟು ಗ್ರ್ಯಾಂಡಾಗಿ ಮಾಡಲ್ಲ, ನಮ್ಮೂರಲ್ಲಿ ಸಿಂಪಲಾಗಿ ಮಾಡ್ಕೋತಾರೆ. ಹಾಗಾಗಿ ನಮ್ಮೂರಲ್ಲಿ ಈ ರೀತಿ ಮಕೆ ಹಬ್ಬ ಮಾಡ್ತಾರೆ. ಇನ್ನು ಬೇರೆ ಊರುಗಳಲ್ಲಿ ಯಾವ ರೀತಿ ಮಾಡ್ತಾರೆ ಅನ್ನೋದು ನನಗೆ ಐಡಿಯಾ ಇಲ್ಲ. ನಮ್ಮೂರಲ್ಲಿ ಇದೇ ಥರ ವರ್ಷ ಸಿಂಪಲಾಗಿ ಮಾಡ್ತಾರೆ. ಹಾಗೆ ಗುರುವಾರನೇ ಬೀಳೋದು ಇಲ್ಲಿ ಮಕೆ ಹಬ್ಬ. ನಾನ್ ವೆಜ್ಜು ಕೆಲವರು ಗುರುವಾರ ಟೈಮ್ ತಿನ್ನಲ್ಲ. ತಿನ್ನದೇ ಇರಲಿ, ನಾವು ಮಾಡಿಬಿಟ್ಟು ಎಡೆ ಇಡಬೇಕು. ಈ ರೀತಿ ನಮ್ಮೂರಲ್ಲಿ ಮಕೆ ಹಬ್ಬ ಆಚರಿಸೋ ಅಂಥದ್ದು. ಹಾಗೆ ನಮ್ಮ ಮನೆಯವ್ರನ್ನ ನಮ್ಮ ಅತ್ತೆ ಮಾಡಿರೋ ಅಡುಗೆನೆಲ್ಲ ಒಂದು ಕ್ಲಿಪ್ಪಿಂಗ್ ತೊಗೊಬನ್ನಿ, ಹಾಗೆ ದೇವ್ರ ಹತ್ರ ಹೋಗ್ಬಿಟ್ಟು ಕಲ್ಲ ಹತ್ರ ಹೋಗ್ಬಿಟ್ಟು ಎಡೆ ಇಡ್ತಿರಲ್ಲ ಅದನ್ನು ಎಲ್ಲ ಕ್ಲಿಪ್ಪಿಂಗ್ ತೊಗೊಬನ್ನಿ ಅಂತ ಹೇಳಿದೆ. ನಮ್ಮ ಮನೆಯವರು ಮರ್ತುಬಿಟ್ಟು ಬಂದುಬಿಟ್ಟಿದ್ರು. ಆಮೇಲೆ ಮತ್ತೆ ಹೋಗ್ಬಿಟ್ಟು ಕ್ಲಿಪ್ಪಿಂಗ್ ತೊಗೊಬಂದರು. ಹಾಕ್ತೀನಿ ನೋಡಿ. ಈ ರೀತಿ ಸಿಂಪಲ್ಲು ನಮ್ಮದು ಶೋಕೇಶಲ್ಲೇ ದೇವ್ರ ಮನೆ ಇಟ್ಕೊಂಡಿದ್ದೀನಿ ನೋಡಿ. ಮಳೆನೂ ಕೂಡ ಬರ್ತಾ ಇದೆ. ಮಕೆ ಹಬ್ಬದ ಟೈಮಲ್ಲಿ ಯಾವಾಗಲೂ ಮಳೆ ಬರುತ್ತೆ, ಹಾಗೆ ಇವತ್ತು ಕೂಡ ಮಳೆ ಬರ್ತಾ ಇದೆ ನೋಡಿ. ನಮ್ಮ ಮನೆಯವರು ಒಂದು ಕ್ಲಿಪ್ಪಿಂಗ್ ತೊಗೊಬಂದಿದ್ದಾರೆ ಮಕೆ ಕಲ್ಲಿಂದು. ಈ ರೀತಿ ನಮ್ಮ ಊರಲ್ಲಿ ಮಕೆ ಕಲ್ಲು ಹತ್ರ ಹೋಗ್ಬಿಟ್ಟು ಎಡೆ ಇಟ್ಬಿಟ್ಟು ಪೂಜೆ ಮುಗಿಸ್ಕೊಂಡು ಬರ್ತಾರೆ. ಇದು ನೆಕ್ಸ್ಟ್ ದಿನದ ವಿಡಿಯೋ. ನನ್ನ ಮಗನ ಸ್ಕೂಲ್ ವ್ಯಾನ್ ಬಂತು. ನನ್ನ ಮಗಳು ಏನು ಮೇಲೆ ನಿಂತ್ಕೊಂಡು ಕಿರ್ಚ್ಕೊತಾ ಇದ್ದಾಳೆ, ಅಣ್ಣ ಅಂತ ಅಂದ್ಬಿಟ್ಟು ನೋಡಿ. ಅಣ್ಣ ಬಂದ ಅಂತ ಅಂದ್ಬಿಟ್ಟು ನನ್ನ ಮಗಳು ಹೆಂಗೆ ಓಡೋಗ್ತಾ ಇದ್ದಾಳೆ ಅಂತ ಅಂದರೆ ನೋಡಿ, ಅಣ್ಣ ಅಂತ ಕಿರ್ಚ್ಕೊಂಡು ಓಡೋಗ್ತಾ ಇದ್ದಾಳೆ ಅವಳು. ಡೈಲಿ ಹಿಂಗೇನೆ ನನ್ನ ಮಗ ಬರೋದನ್ನೇ ನೋಡ್ತಾ ಇರ್ತಾಳೆ ಅಣ್ಣ ಅಂತ. ಅವ್ನ ವ್ಯಾನ್ ಬಂದ ತಕ್ಷಣ ಈ ರೀತಿ ಅವನ್ನ ಕರ್ಕೊಬರೋದಕ್ಕೆ ಅಂತ ಅಂದ್ಬಿಟ್ಟು ಓಡೋಗ್ತಾಳೆ. ಸ್ಟೆಪ್ ಇಳ್ಕೊಂಡು ಭಯ ಆಗುತ್ತೆ ಸ್ಟೆಪ್ ಇಳಿಬೇಕಾದ್ರೆ ಎಲ್ಲಿ ಬಿದ್ದುಬಿಡ್ತಾಳೆ ಅಂತ. ನೋಡಿ ಲಂಚ್ ಬ್ಯಾಗ್ ಇಟ್ಕೊಂಡು ಹೆಂಗೆ ಬರ್ತಾ ಇದ್ದಾಳೆ. ಖುಷಿ ಅವಳಿಗೆ ಏನೋ ಒಂದು ರೀತಿ. ನೋಡಿ ಹೆಂಗೆ ಇಟ್ಕೊಂಡು ಬರ್ತಾ ಇದ್ದಾಳೆ.
ಹಾಗೆ ಸಂಜೆ ನನ್ನ ಮಗನಿಗೆ ಓದಿಸ್ಕೊಡೋಣ ಅಂತ ಅಂದ್ಬಿಟ್ಟು ಕೂರಿಸ್ಕೊಂಡಿದ್ದೀನಿ. ನನ್ನ ಮಗಳು ನೋಡಿ ಯಾವ ರೀತಿ ನನ್ನ ಮಗನಿಗೆ ಹಿಂಸೆ ಕೊಡ್ತಾ ಇದ್ದಾಳೆ ಅಂತ. ಅವಳದು ಡೈಲಿ ಇದೇನೆ, ನನ್ನ ಮಗನಿಗೆ ಸರಿಯಾಗಿ ಓದೋದಕ್ಕೆ ಬಿಡೋದಿಲ್ಲ, ಬಂದು ಟಾರ್ಚರ್ ಕೊಡ್ತಾಳೆ. ನನ್ನ ಮಗನಿಗೆ ನಾಳೆ ಸ್ಯಾಟರ್ಡೇ ಯೂನಿಟ್ ಟೆಸ್ಟ್ ಇತ್ತು, ಹಾಗಾಗಿ ಡಿಕ್ಟೇಷನ್ ವರ್ಡ್ಸ್ ಎಲ್ಲ ಹೇಳ್ತಾ ಇದ್ದೀನಿ, ಬರಿತಾ ಇದ್ದಾನೆ ಅವನು. ನನ್ನ ಮಗನ ಮೂಡಿದ್ರೆ ಚೆನ್ನಾಗಿ ಬರ್ಕೊಂಡು ಓದ್ಕೊಂಡು ಹ್ಯಾಪಿಯಾಗಿರ್ತಾನೆ. ಮೂಡ್ ಚೆನ್ನಾಗಿಲ್ಲ ಅಂತ ಅಂದರೆ ಶಿಣ ಅಂತ ಹೇಳ್ತಾನೆ ನನ್ನ ಮಗ. ಆ ಥರ ನನ್ನ ಮಗ ಆರ್ಟ್ ಫ್ರೆಂಡ್ಸ್ ಹೇಳಿ ಅಂತ ಹೇಳ್ತಾರೆ. ಸರಿ ಕುತ್ಕೋತೀನಮ್ಮ, ಸರಿ ಕುತ್ಕೊಂಬಣ್ಣ. ನನ್ನ ಮಗ ಎಷ್ಟು ಸಪೋರ್ಟ್ ಮಾಡ್ತಾನೆ ಗೊತ್ತಾ ಫ್ರೆಂಡ್. ಅಮ್ಮ ವಿಡಿಯೋ ಮಾಡಮ್ಮ ಅಂತಾನೆ, ನಾನು ಮರ್ತರೂ ಕೂಡ ಅವ್ನು ನೆನ್ಪು ಮಾಡ್ತಾನೆ. ಕುತ್ಕೋತೀನಿ ಸರಿಯಾಗಿ, ಸ್ವಲ್ಪ ನಾಚ್ಕೋತಾನೆ ಕ್ಯಾಮ್ರಾ ಮುಂದೆ ಬರೋದಕ್ಕೆ. ನನ್ನ ಮಗಳು ಮಾತ್ರ ಹಾಯ್ ಮಾಡ್ತಾಳೆ. ಹಾಯ್ ಮಾಡ್ತೀನಿ ಚಿನಿ, ಹಾಯ್. ಇವಳು ಹುಡುಗ ಆಗ್ಬೇಕಿತ್ತು, ಅವನು ಹುಡುಗಿ ಆಗ್ಬೇಕಿತ್ತು, ಎರಡು ಉಲ್ಟಾ ಪಲ್ಟಾ ಆಗ್ಬಿಟ್ಟಿದ್ದಾವೆ. ಚಿನ್ನಮ್ಮ ಹೆಂಗಿದೆ ತಿನ್ನಿ ಕುರ್ಕುರೆ? ಅಲ್ಲಿ ಫೈನ್ ಅನ್ನು, ಅಲ್ಲಿ ಸೂಪರ್ ಅನ್ನು, ಸೂಪರ್ ಸೂಪರ್ ಸೂಪರ್. ಕುರ್ಕುರೆ ಯಾವುದು? ಸೂಪರ್ ಅಪ್ ವಿತ್ ಗುಂಟೂರು. ಸ್ಪೈಸಿ ಆಗೈತೆ ಮಾತ್ರ. ತವರಿ ನಿಮ್ಗೆ ನನ್ ಮಗ ತಿನ್ಬಿಟ್ಟು ಮತ್ತೆ ಕೇಳ್ತಾ ಇದ್ದಾನೆ ಕೊಡಿ ಕೊಡಿ ಅಂತ. ಈ ತರ ಐಟಮ್ ಮಾತ್ರ ಚೆನ್ನಾಗಿ ತಿಂತಾನೆ, ಅದು ಊಟ ಮಾತ್ರ ಸೇರೋದಿಲ್ಲ. ಇವಳಿಗೂ ಬೇಕಂತೆ. ನನ್ ಮಕ್ಳು ಎರಡು ಕೂಡ ಸ್ನ್ಯಾಕ್ಸ್ ತಿನ್ನೋದ್ರಲ್ಲಿ ಎಕ್ಸ್ಪರ್ಟ್. ಸಾಕು, ಅಪರೂಪಕ್ಕೆ ಸ್ನ್ಯಾಕ್ಸ್ ತರ್ಸೋದು. ಅಮೆಝಾನ್ ಇಂದ ಆರ್ಡರ್ ಮಾಡಿದ್ವಿ ಒಂದಷ್ಟು ಸ್ನ್ಯಾಕ್ಸ್, ಹಾಗಾಗಿ ಇವಾಗ ಒಂದು ಓಪನ್ ಮಾಡಿ ತಿಂತಾ ಇದೀವಿ. ಫ್ಲಿಪ್ಕಾರ್ಟ್ ಅಲ್ಲಿ ಅಂತೆ ಆರ್ಡರ್ ಮಾಡಿದ್ವಿ, ಅಮೆಝಾನ್ ಅಲ್ಲ ಫ್ರೆಂಡ್, ಫ್ಲಿಪ್ಕಾರ್ಟ್ ಅಲ್ಲಿ ಆರ್ಡರ್ ಮಾಡಿದ್ರಂತೆ. ಒಂದಷ್ಟು ಆರ್ಡರ್ ಮಾಡಿದ್ರು. ನಾನೇನು ಬೇಡ ಅಂತ ಹೇಳ್ತೀನಿ, ಬಟ್ ಅವರೇನೆ ಆರ್ಡರ್ ಮಾಡಿ ತರ್ಸ್ಕೊತಾರೆ. ನನಗಿಂತ ಹೆಚ್ಚಾಗಿ ಸ್ವಲ್ಪ ಇಷ್ಟಪಡ್ತಾರೆ ಸ್ನ್ಯಾಕ್ಸ್, ಹಾಗಾಗಿ ತರ್ಸ್ಕೊತಾರೆ. ಏನು ಮಾಡೋಕ್ಕಾಗಲ್ಲ, ತಿನ್ನ ಹೇಜು ಅಲ್ವಾ, ತಿಂದಿದ್ವಿ ಅಲ್ವಾ ಮೊನ್ನೆ. ಕಮ್ಮಿನೇ ತರ್ಸೋದು, ಜಾಸ್ತಿ ನಾವೇನು ತರ್ಸೋದಿಲ್ಲ. ಅಪರೂಪಕ್ಕೆ ತರ್ತೀವಿ ಸ್ನ್ಯಾಕ್ಸು, ಅಂದ್ರೆ ಮಕ್ಕಳು ಕೂಡ ಜಾಸ್ತಿ ಕೊಡಬಾರ್ದಲ್ವಾ, ಹಾಗಾಗಿ ಯಾವಾಗಲೂ ಒಂದೊಂದ್ಸಲ ತರ್ತೀವಿ ಅಷ್ಟೇ. ತಿಂಗಳಲ್ಲಿ ಒಂದು 2-3 ಸಲ ಸ್ನ್ಯಾಕ್ಸ್ ತರ್ತೀವಿ ಅಷ್ಟೇ. ಓಕೆ ಫ್ರೆಂಡ್ಸ್, ಇವಾಗ ರಾತ್ರಿಗೆ ಊಟಕ್ಕೆ ಅಡುಗೆ ಮಾಡ್ತಾ ಇದ್ದೀನಿ. ಇವತ್ತಿಗೆ ಈ ಬ್ಲಾಗ್ ಎಂಡ್ ಮಾಡ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸ್ವಲ್ಪನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.